ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ಅನಿಸು ಯೂಟ್ಯೂಬ್ ಚಾನಲ್. ನಾನಿವಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ದೇವರನ್ನು ಪೂಜೆ ಮಾಡಿಕೊಂಡು ಗಂಗೆ ತೊಗೊಂಡು ಬಂದು ಆವಾಹನೆ ಮಾಡಿ ಅದಕ್ಕೆ ಲಕ್ಷ್ಮಿ ಕೂರಿಸಿ ಹೇಗೆ ನಾನು ಪೂಜೆ ಮಾಡ್ತೀನಿ ಶುರುವಿಂದ ಅಂತ ಹೇಳಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಆಗಲೇ ತೋರಿಸಿದ್ದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲೆ ನೀ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆನಮ್ಮ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲೆ ನೀ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಹಾಗೆಯೇ ನನ್ನ ಮಗಳು ಮಂಗಳಾರತಿ ಮಾಡಬೇಕಾದ್ರೆ ಅದು ಮಂಗಳಾರತಿ ಪದನೂ ಎಲ್ಲ ಆಡಿದ್ಲು. ನಂತರ ನಾನು ನನ್ನ ತಮ್ಮನಿಗೆ ಎಲ್ಲ ರೆಡಿಯಾಗಿಬಿಟ್ಟು ಒಂದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಳಪ್ಪ, ನಾನು ನಿನಗೆ ರಾಖಿ ಕಟ್ತೀನಿ, ಅವನು ಕೂಡ ಒಂದು ಮೀಟಿಂಗ್ ಇದೆ ಅಂತೇಳಿ ಬೇಗನೆ ರೆಡಿಯಾದ. ಹಾಗಾಗಿ ಅವನು ಪೂಜೆ ಮಾಡಿ ಮಂಗಳಾರತಿ ಮಾಡಿ ದೇವರಿಗೆ ಅವನು ಕೂಡ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಕೂತ್ಕೊಂಡ. ನಾನು ಕೂಡ ಅವನಿಗೆ ಫಸ್ಟು ನಾನು ಉಡಿ ಎಲ್ಲ ತುಂಬಿದ್ದ ಉಡಿಯಲ್ಲಿ ಫಸ್ಟು ಅವನಿಗೆ ನಾನು ಉಡಿ ಕೊಟ್ಟಿದ್ದು. ಗಂಡು ಮಕ್ಕಳು ಕೂಡ ಮುತ್ತೈದೆಯರ ಲಿಸ್ಟಿಗೆ ಸೇರ್ತಾರೆ. ಹಂಗಾಗಿ ನಾನು ಅವನಿಗೂ ಕೂಡ ಏನು ನಾವು ಹೆಣ್ಮಕ್ಳಿಗೆಲ್ಲ ಎಳೆ ಎಲ್ಲ ಕಟ್ಟಿ ಎಲ್ಲ ಏನು ಸುಗಂಧ ದ್ರವ್ಯ ಎಲ್ಲ ಹಚ್ಚಿ ನಾವು ಇದನ್ನು ಕೊಡ್ತೀವಿ, ಉಡಿ ಕೊಡ್ತೀವಿ, ಆ ಥರ ಅವನಿಗೆ ನಾನು ಫಸ್ಟು ಅವನಿಗೆ ಎಳೆಯನ್ನು ಕಟ್ಟಿ ಆಮೇಲೆ ಉಡಿಯನ್ನು ಕೊಟ್ಟು ನಂತರವಾಗಿ ನಾನು ಅವನಿಗೆ ರಾಖಿಯನ್ನು ಕಟ್ತೀನಿ ಪ್ರತಿ ವರ್ಷವೂ ಕೂಡ. ಹಾಗೆ ಈ ವರ್ಷವೂ ಕೂಡ ನಾನು ಅವನಿಗೆ ಉಡಿಯನ್ನು ತುಂಬಿ ರಾಖಿನ ಕಟ್ಟೋದಕ್ಕೆ ಒಂದು ಆ ಪ್ರೊಸೀಜರನ್ನು ಮುಗಿಸ್ಕೊಂಡೆ. ಹಾಗೆಯೇ ಅವನು ಪ್ರತಿ ವರ್ಷವೂ ನಮಗೆ ಒಂದು ಉಡುಗೊರೆಯ ರೀತಿಯಲ್ಲಿ ಏನಾದರೂ ಒಂದು ಉಡುಗೊರೆ ಕೊಡ್ತಾನೆ, ಅಥವಾ ಅವನ ವಸ್ತು ರೂಪದಲ್ಲಾದರೂ ಕೊಡ್ತಾನೆ, ಅಥವಾ ಅವನ ಹತ್ರ ಹಣ ಒಂದು ಸ್ವಲ್ಪ ಇಟ್ಟು ನಮಗೆ ಇದನ್ನು ಮಾಡ್ತಾನೆ. ನಾನು ಬಿಡಪ್ಪ ಕಾಯ್ಕಣ ಎಲ್ಲ ತಂದಿರ್ತೀಯ ಮತ್ತೇನು ಮಾಡ್ತೀಯ ಅಂತ ಹೇಳಿದರೆ, ಇಲ್ಲ ಇರಲಿ ಪರವಾಗಿಲ್ಲ ಅಂತ. ಅದಕ್ಕೆ ನಮ್ಮ ಮನೆಯವರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಉಂಡು ಕುತ್ಕೊತಾರೆ. ನಾನು ರಾಖಿ ಕಟ್ಬೇಕಾರೆ ಅಷ್ಟ್ರೂ ಕೂಡ ನಮ್ಮ ಮನೆಗೆ ತುಂಬ ತಮಾಷೆ ಮಾಡ್ತಾರೆ. ಏನಮ್ಮ ಲಾಟ್ರಿ ಹೊಡೆದೆ ಅಂತ ಹೇಳ್ತಿರ್ತಾರೆ. ಆ ಥರ ಎಲ್ಲನ ಒಂದು ಪ್ರತಿ ವರ್ಷ ನನಗೆ ಆ ಥರ ಕಾಡಿಸ್ತಾರೆ ನಾನು ರಾಖಿ ಕಟ್ಟಿದಾಗ. ಅದೇ ರೀತಿ ಈ ವರ್ಷವೂ ಕೂಡ ರಾಖಿ ಕಟ್ಟಿ ಎಲ್ಲ ಮಾಡಿ ಅವನಿಗೆ ಊಟ ತಿಂಡಿ ಎಲ್ಲ ಬಡಿಸ್ಬಿಟ್ಟು, ಅವನು ಊಟ ಮಾಡಲಿಲ್ಲ, ತಿಂಡಿ ತಿಂದ್ಕೊಂಡು ನಾನು ಮಧ್ಯಾಹ್ನ ಊಟಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ. ಹಾಗೆಯೇ ನಾನು ತುಂಬ ಖುಷಿಯಿಂದ ಅವನಿಗೆ ರಾಖಿ ಕಟ್ತೀನಿ. ಹಾಗೆ ನೋಡ್ರಿ ಅವನು ಕೂಡ ನನಗೆ ಕಾಣಿಕೆ ರೂಪದಲ್ಲಿ ಅವನು ಒಂದು ಅಮೌಂಟ್ ಆದರೂ ಕೊಡ್ತಾನೆ ಅಂತ ಹೇಳಿದ್ನಲ್ವ, ಆ ಥರ ಮಾಡ್ತಾನೆ. ಅದು ಒಂದು ನಮ್ಮ ಮನೆಗೆ ತಮಾಷೆಯಾಗಿರುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ನನಗೂ ಕೂಡ ಅವನಿಗೂ ಕೂಡ ತಮಾಷೆ ಮಾಡ್ತಾರೆ ಕೂಡ. ಹಾಗೆಯೇ ನಾನು ಅವನಿಗೆ ಸ್ವೀಟೆಲ್ಲ ತಿನ್ನಿಸ್ಬಿಟ್ಟು ನಾನೇನೇನು ಸ್ವೀಟ್ ಮಾಡಿರ್ತೀನೋ ಅದನ್ನೆಲ್ಲ ತಿನ್ನಿಸಿ, ಅವನು ತಂದಿರ್ತಾನೆ ನನಗೆ ಆ ಸ್ವೀಟನ್ನು ಕೂಡ ಅವನಿಗೆ ತಿನ್ನಿಸ್ಬಿಟ್ಟು ನಾನು
ನಾನು ರಾಗಿ ಕಟ್ಟೋ ಒಂದು ಪ್ರೊಸೀಜರನ್ನು ಮುಗಿಸ್ಕೊಂಡು ಅವನಿಗೆ ತಿಂಡಿ, ಅವನಿಗೆ ಊಟ ತಿಂತಾನೆ ಅಂದರೆ ಊಟ, ತಿಂಡಿಗೂ ಕೂಡ ಪಲಾವು ಕೂಡ ರೆಡಿ ಮಾಡಿದ್ದೆ ಅಡುಗೆ ಜೊತೆಗೇ. ತಿಂಡಿ ತಿಂದ್ಕೊಂಡು ಅವನು ಮೀಟಿಂಗ್ ಹೋದ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ನಾನು ಅಂತ ಟಿಫನ್ ಮಾತ್ರ ಮಾಡ್ದ. ಹಾಗೆ ನಾವೆಲ್ಲರೂ ಪೂಜೆ ಎಲ್ಲ ಮುಗಿಸಿ ಬೇಗನೆ ತಿಂಡಿ ಊಟ ಮಾಡೋರು ಊಟ, ತಿಂಡಿ ತಿನ್ನೋರು ತಿನ್ನೋ ಎಲ್ಲ ಅಡುಗೆನೂ ಕೂಡ ರೆಡಿ ಮಾಡಿದ್ದೆ ನಾನು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವು 8:30 ಹಂಗೆ ಎಲ್ರೂ ತಿಂಡಿನ ಮುಗಿಸ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ. ನನ್ನ ಅಳಿ ಮೈಯಂಗೆ ಪಾಪ ಜ್ವರ ಬಂದಿತ್ತು. ಅವ್ನು ನೀಟಾಗಿ ಕೂತ್ಕೊಂಡು ಊಟ ಮಾಡಲಿಲ್ಲ. ಇಲ್ದಿದ್ದರೆ ಅವ್ನ ಮನೆ ತುಂಬ ಅವನೇ ಓಡಾಡಿರೋನು. ಈ ಸರಿ ಅವನಿಗೆ ಜ್ವರ ಬಂದಿದ್ದರಿಂದ ಕುಂತತ್ರನೇ ಕೂತ್ಕೊಳ್ಳೋಣ. ಹಂಗೆ ಮಾಡಿ ನನಗೂ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಏನಪ್ಪ ಹಿಂಗಾಯ್ತು ಅಂದ್ಕೊಂಡೆ. ಹಾಗೆ ನನ್ನ ಮಗ ನಮ್ಮ ನಾದಿನಿ ಮಗನಿಗೆ ಮೇಲೆ ಊಟಕ್ಕೆ ಬಡಿಸ್ತಾ ಇದ್ದ, ಮೇಲ್ಗಡೆ ಊಟಕ್ಕೆ ಬಡಿಸ್ತಾ ಇದ್ದ. ನಾವೆಲ್ಲ ಅಲ್ಲಿ ಫುಲ್ ಕೂತ್ಕೊಂಡಿದ್ವಿ ಅಂತ. ಶ್ರೀದೇವಿ ಬಾಮ್ಮ, ಧನಲಕ್ಷ್ಮಿ ಬಾಮ್ಮ, ಮನೆಯನ್ನು ಬೆಳಕಾಗಿ ಮಾಡು. ಶ್ರೀದೇವಿ ಬಾಮ್ಮ, ಧನಲಕ್ಷ್ಮಿ ಬಾಮ್ಮ, ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯವರ ಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯವರ ಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ, ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲೆ ನೀ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಹಾಗೆ ನನ್ನ ಮಗಳು ಮಂಗಳಾರತಿ ಪದನ ಆಡಿದ್ಲು. ಅದೆಲ್ಲ ಮುಗಿಸ್ಕೊಂಡ ನಂತರ ನಾನು ಇವರಿಗೆ ಗಂಗೆ ಹತ್ರ ಉಡಿ ಕೊಟ್ಟಿದ್ದೆ. ವರಮಹಾಲಕ್ಷ್ಮಿ ಹತ್ರ ಉಡಿನ ಕೊಟ್ಟಿರಲಿಲ್ಲ. ಹಂಗಾಗಿ ಎಲ್ಲರೂ ರೆಡಿಯಾಗ್ರಿ, ಉಡಿ ನಿಮಗೆ ಫಸ್ಟ್ ಕೊಡ್ತೀನಿ, ಆಮೇಲೆಲ್ಲ ಹೋಗಿ ಮನೇಲಿ ಅಕ್ಕಪಕ್ಕ ಹೆಣ್ಮಕ್ಳುಗಳನ್ನ ಕರ್ಕೊಂಡು ಬರ್ರಿ ಕುಂಕುಮಕ್ಕೆ ಅಂತೇಳಿ ಅವ್ರಿಗೆಲ್ಲನ ಉಡಿ ಕೊಡ್ತಾಯಿದ್ದೆ. ನನ್ನ ಸೊಸೆನೂ ನನಗೂ ಹುಚ್ಚು ಅಂತೇಳಿ ಅವಳು ಕೂಡ ಅವ್ರ ಅಮ್ಮರ ಥರನೇ ಕುಂಕುಮ, ಅರಿಶಿನ ಮತ್ತು ಸರ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡ್ಳು. ಮಕ್ಕಳಿಗೆ ಅಭ್ಯಾಸ ತಾಯಂದ್ರ ಜೊತೆಗೆ ಕೂತ್ಕೊಂಡಾಗ ಅವ್ರು ಹೆಂಗೆ ಮಾಡ್ಕೊತಾರೆ ಹಾಗೆ ನಾವು ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತಲ್ವ. ಹಾಗಾಗಿ ನನಗೂ ಬೇಕು ಅಂತ ನೋಡ್ರಿ ಹಚ್ಚಿಸ್ಕೊತಾ ಇದ್ದಾಳೆ. ಆ ಥರ ಎಲ್ಲ ಆದಮೇಲೆ ನಾನು ಅವ್ರಿಗೆ ಉಡಿ ಕೊಟ್ಟು ಎಲ್ಲರಿಗೂ ಕಂಕಳ ಎಲ್ಲ ಕಟ್ಬಿಟ್ಟು, ಹಾಗೆ ನನ್ನ ತಂಗಿ ಮಗಳು ಕೂಡ ಇನ್ನೂ ರೆಡಿ ಆಗ್ತಾಯಿದ್ಲು. ಇವ್ರಿಗೆ ಅಷ್ಟನ್ನೇ ಕಟ್ಟಿ ಮತ್ತು ಅವಳಿಗೂ ಕೂಡ ಕಟ್ಟಿ ಕಳಿಸ್ದೆ ನಾನು ಕುಂಕುಮಾರ್ಚನೆ ಎಲ್ಲ ಮಾಡೋ ಸಮಾಧಾನವಾಗಿ ಕೂತ್ಕೊಂಡು ಕತೆ ಪುಸ್ತಕ ಎಲ್ಲ ಓದ್ಕೊತೀನಿ. ಅಷ್ಟರೊಳಗೆ ನೀವು ಹೋಗಿ ಎಲ್ಲರೂ ಕರೆದು ಬರ್ರಿ ಇಲ್ಲಿ ಒಂದು 9 ಜನ, ಆಮೇಲೆ ಗೊತ್ತಿರೋರು ಪರಿಚಯ ಇರೋರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕರೆದು ಬನ್ನಿ ಅಂತೇಳಿ ಅವರನ್ನು ಕಳಿಸ್ಕೊಟ್ಟೆ. ಹಾಗೆಯೇ ನಾನು ಮತ್ತು ಮುಂದಿನ ಏನು ಪ್ರೊಸೀಜರ್ಸ್ ಎಲ್ಲ ಇರುತ್ತೋ ಅದನ್ನೆಲ್ಲ ನಾನು ಅವ್ರು ಬರೋದ್ರೊಳಗೆ ಮುಗಿಸ್ಕೊಳ್ಳೋಣ ಅಂಥೇಳಿ ಸಹಸ್ರನಾಮ, ಅಷ್ಟೋತ್ತರ ಮತ್ತು ಕುಂಕುಮಾರ್ಚನೆ ಮತ್ತು ಕೆಲವೊಂದು ನನಗೆ ಬರತಕ್ಕಂಥ ಮಂಗಳಾರತಿಗಳು, ಪದಗಳು ಇವನ್ನೆಲ್ಲ ದೇವಿಗೆ ಮುಂದೆ ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಹೇಳೋ ಅಭ್ಯಾಸ ಪ್ರತಿ ವರ್ಷ ನನಗೆ. ಬೆಳಗ್ಗೆ ಹೊತ್ತು ತುಂಬ ಗಡಿಬಿಡಿಯಲ್ಲಿ ಆತ್ರವಾಗಿ ನಾನು ಸಮಾಧಾನವಾಗಿ ಕೂತ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ. ಜೊತೆಗೆ ತಿಂಡಿ ಬೇರೆ ಬೇಕು ಅಂತಾರೆ, ಮಕ್ಕಳೆಲ್ಲ ಇರ್ತಾರೆ, ಹೊರಗೆ ಹೋಗೋರು ಇರ್ತಾರೆ ಗಂಡು ಮಕ್ಕಳು. ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಒಂದು ಕುಂಕುಮಾರ್ಚನೆ ಮತ್ತು ನನಗೆ ಬಂದಂಥ ಒಂದು ಪ್ರೇಯರ್ಸ್ಗಳ್ನ ಮಾಡ್ಕೊತೀನಿ ಸಮಾಧಾನವಾಗಿ ಕೂತ್ಕೊಂಡು. ಅದೇ ಥರ ಇವತ್ತು ಕೂಡ ನಾನು ಕೂತ್ಕೊಂಡು ಸಮಾಧಾನವಾಗಿ ದೇವಿ ಭಕ್ತಿ ಗೀತೆಗಳನ್ನು ನನಗೆ ಬರೋದು ಪುಸ್ತಕದಲ್ಲಿ ಏನು ಕೊಟ್ಟಿರ್ತಾನೋ ಅದನ್ನೆಲ್ಲ ಅಷ್ಟೋತ್ತರ, ಸಹಸ್ರನಾಮಾವಳಿ ಇವನ್ನೆಲ್ಲನ ಪಠನೆ ಮಾಡಿಕೊಂಡೆ. ಅಷ್ಟರೊಳಗೆ ಅವರು ಹೋಗಿ ಕರೆದು ಬರ್ತೀವಿ ಅಂತೇಳಿ ರೆಡಿಯಾದರು. ಅದಕ್ಕೂ ಮುಂಚೆ ನನ್ನ ತಮ್ಮನ ಹೆಂಡ್ತಿ ಮಕ್ಕಳು, ಆಂಟಿ ನಿಮಗೆ ಕಾಯ್ಕಣ ನಾನೇನು ಕೊಟ್ಟಿಲ್ಲ, ಇವಾಗ ಕೊಡ್ತೀನಿ ನಾನು ನಿಮಗೆ ಅಂತೇಳ್ಬಿಟ್ಟು ಅವಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ನೈಟೇ. ಬೆಳಗ್ಗೆ ಎಲ್ಲ ಮಕ್ಕಳಿಗೆಲ್ಲ ಹುಷಾರಿಲ್ಲ, ಅವಳಿಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಹೋದ್ರೆ ಸಂಜೆ ಪೂಜೆ ಕೊಟ್ಟರಾಯ್ತು ಅಂತ ಇವಾಗ ಸಂಜೆ ಅವಳು ಕೂಡ ನನಗೆ ಮಡ್ಲಕ್ಕಿ ಎಲ್ಲ ಕೊಟ್ಟಳು. ತಾಯಿ ಕೊಟ್ಟಿದ್ಲು ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೆ, ಅದನ್ನು ತೆಗೆದು
ನನ್ನ ನುಡಿಗಿಟ್ಟು ಅವಳು ಕೂಡ ಕಾಯ್ಕಣದ ಪ್ರೊಸೀಜರನ್ನು ಮುಗಿಸ್ಕೊಂಡ್ಳು. ನಾನು ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲನೂ ತುಂಬಿಟ್ಟಿದ್ದೆ. ಈ ಸರಿ ಬರಲಿಲ್ಲ ಚಿಕ್ಕಮ್ಮ, ಹಾಗಾಗಿ ಅವರು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗ್ತಾರೆ ಅಂತೇಳ್ಬಿಟ್ಟು ನಾನು ಪಕ್ಕದಲ್ಲೇ ಇಟ್ಟು ಎಲ್ಲ ಪೂಜೆ ಮಾಡಿ ಎತ್ತಿಟ್ಟಿದ್ದೆ. ಆಗಲೇ ಅವ್ರದ್ದು ಕೂಡ ಕಾಯ್ಕಣ ಎಲ್ಲನ ತುಂಬಿಟ್ಬಿಟ್ಟಿದ್ದೆ. ಈ ಸಾರಿ ಅವ್ರು ಬರಲಿಲ್ಲ ಆದ್ರೂ ಪೂಜೆಗಿರಲಿ ಅಂತೇಳಿ ಬ್ಯಾಗೆಲ್ಲ ರೆಡಿ ಮಾಡಿದ್ದೆ. ಹಾಗೆ ಎಲ್ಲ ಕಾಯ್ಕಣ ಕೊಟ್ಟಾದ ನಮ್ಮ ತಮ್ಮ ಅಷ್ಟರೊಳಗೆ ಅವ್ನ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸಂಜೆ ಆಯಿತು. ಮಧ್ಯಾಹ್ನ ಊಟಕ್ಕೂ ಜಾಯ್ನ್ ಆಗಲಿಲ್ಲ ನಮ್ಮ ಜೊತೆಗೆ. ಇನ್ನೊಂದು ಕಡೆ ಹೋಗೋ ಪ್ರೋಗ್ರಾಮ್ ಇತ್ತು ಅವ್ರಿಗೆ. ಹಾಗಾಗಿ ಅವರು ರೆಡಿ ಆಗಿಬಿಟ್ಟು ನನಗೆ ಹುಡಿಕೊಟ್ಟು ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಅವರು ಹೋದರು. ಆನಂತರ ನಾನು ಕೂತ್ಕೊಂಡು ಪೂಜೆಗಳನ್ನೆಲ್ಲನ ಸಮಾಧಾನವಾಗಿ ಮಾಡಿಕೊಂಡೆ. ಆಮೇಲೆ ನನ್ನ ಮಗಳು ನನ್ನ ತಮ್ಮನ ಮಗನಿಗೆ ಅವನಿಗೆ ರಾಖಿ ಸಣ್ಣವ ನೀನು ಮಾವನ ಮಗ ಕಟ್ಟಕ್ಕೆ ಬರೋದಿಲ್ಲ, ಆದರೂ ನನಗೆ ಯಾರು ಕಟ್ಟೋದಿಲ್ಲಲ್ಲ, ಅಕ್ಕ ಬರೀ ನಿತಿನ್ ಅಣ್ಣ ಕಟ್ಟುತ್ತೆ ಅಂತಿರ್ತಾನೆ. ಚಿಕ್ಕವನಾದಾಗಿಂದನೂ ಹಠ ಮಾಡೋವನು. ಹಂಗಾಗಿ ಚಿಕ್ಕವನೆಲ್ಲ ಏನೂ ಆಗೋಲ್ಲ, ಅವನ ಆಸೆ ಈಡೇರಿಸ್ಬೇಕಂತ ಪ್ರತಿ ವರ್ಷ ವೆರೈಟಿ ಆಗಿರೋ ಒಂದು ರಾಖಿ ಹುಡ್ಕೊಂಬರ್ತಾಳೆ ನನ್ನ ಮಗಳು. ಅವನ ಖುಷಿಗೋಸ್ಕರ ಈ ಸರಿ ನೋಡಿರಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ನನ್ನ ಅಳಿಯ. ಅಂದರೆ ಅವನಿಗೆ ಜಾಸ್ತಿ ಆಟ ಆಡೋಕ್ಕೆ ತ್ರಾಣನೇ ಇಲ್ಲ. ಅಷ್ಟು ಜ್ವರ, ಕೆಮ್ಮು, ಶೀತ. ಹಾಗಾಗಿ ಪಾಪ ಸೈಲೆಂಟಾಗಿ ಕೂತ್ಕೊಂಡು ಏನು ತಂದಿದ್ದಾಳೋ ಅಕ್ಕ ಚೆಕ್ ಮಾಡಲಿಲ್ಲ. ಹೌದಾ ಅನ್ಕಂತೇಳಿ ಕಟ್ಟಿಸ್ಕೊಂಡ ರಾಖಿ. ಅದಕ್ಕೆ ಹೇಳಿದೆ, ಅಕ್ಕನ ಮದುವೆ ಎಲ್ಲ ಆದಮೇಲೆ ನಿನಗೆ ರಾಖಿ ಕಟ್ಟಲ್ಲಪ್ಪ ಅಕ್ಕ, ನೀನು ಅಳಿಯ ಆಗ್ತೀಯಾ, ಆಮೇಲೆ ನೀನು ದೊಡ್ಡವನಾಗಿರ್ತೀಯ, ನಿನ್ನ ತಂಗಿ ಕಟ್ತಾಳೆ ಅಂಥೇಳಿ ಮಾತಾಡ್ಕೊತ ಅವನಿಗೂ ಕೂಡ ರಾಖಿನ ಕಟ್ಟಿದ್ಲು ಖುಷಿಯಿಂದನ. ಫೋಟೋಕ್ಕೆ ಸಮೇತ ಸ್ಮೈಲ್ ಮಾಡ್ತಾಯಿಲ್ಲ ನೋಡ್ರಿ ಅವನು. ಎಷ್ಟು ಹೇಳ್ತಿದ್ದಾಳೆ ನಗು, ಸ್ವಲ್ಪ ನಗು ಅಂತೇಳಿ, ಆದ್ರೂ ಆಗ್ತಿಲ್ಲ ಪಾಪ ಅವನ ಕಡೆಯಿಂದ. ಅದರಲ್ಲೇ ಅವನು ಕೂಡ ರೆಡಿಯಾಗಿ ನೀಟಾಗಿ ಕೂತ್ಕೊಂಡು ರಾಖಿ ಕಟ್ಟಿಸ್ಕೊಂಡು ಅವರು ಹೊರಗೆ ಹೋದರು. ಫ್ಯಾಮಿಲಿ ಎಲ್ಲನ ಇನ್ನೊಂದು ಕಡೆ ಪ್ರೋಗ್ರಾಮ್ ಇದೆ ಅಂತೇಳ್ಬಿಟ್ಟು ಹೋದರು. ಇವರು ಕೂಡ ಕುಂಕುಮನ ತಗೊಳ್ಳೋಕ್ಕೆ ಕರೆದು ಬರೋಕ್ಕೆ ಹೆಣ್ಮಕ್ಳಿಗೆ ಅಂತ ಇವರು ಕೂಡ ಅವೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಹೊರಟೋದ್ರು. ವಿಕೃತ್ಯೇ ನಮಃ ಓಂ, ವಿಕೃತ್ರೇ ನಮಃ ಓಂ, ವಿದ್ಯಾಯೇ ನಮಃ ಓಂ, ಸರ್ವಭೂತಾಯೇ ಪ್ರದಾಯೇ ನಮಃ ಓಂ, ಶ್ರದ್ಧಾಯೇ ನಮಃ ಓಂ, ವಿಭುತ್ಯೈ ನಮಃ ಓಂ, ಸುರವೈ ನಮಃ ಓಂ, ಪರಮಾತ್ಮಿಕಾಯೇ ನಮಃ ಓಂ, ವಾಚೇ ನಮಃ ಓಂ, ಪದ್ಮಲಾಯಾಯೇ ನಮಃ ಓಂ, ಪದ್ಮಾಯೇ ನಮಃ ಓಂ, ಶುಚಾಯೇ ನಮಃ ಓಂ, ವಸುದಾಯೇ ನಮಃ ಓಂ, ವಸುಧಾರಿಣ್ಯೇ ನಮಃ ಓಂ, ಕಮಲಾಯೇ ನಮಃ ಓಂ, ಕಾಂತಾಯೇ ನಮಃ ಓಂ, ಕಾಮಾಕ್ಷ್ಯೇ ನಮಃ ಓಂ, ಕ್ರೋಧ ಸಂಭವಾಯೇ ನಮಃ ಓಂ, ಅನುಗ್ರಹ ಪ್ರದಾಯೇ ನಮಃ ಓಂ, ಬುದ್ಧಿಯೇ ನಮಃ ಓಂ, ಅನಗಾಯೇ ನಮಃ ಓಂ, ಹರಿವಲ್ಲಭಾಯೇ ನಮಃ ಓಂ, ಸ್ವಾಹಾಯೇ ನಮಃ ಓಂ, ಸ್ವಾದಾಯೇ ನಮಃ ಓಂ, ಸುಧಾಯೇ ನಮಃ ಓಂ, ಧನ್ಯಾಯೇ ನಮಃ ಓಂ, ಹಿರಣ್ಯೇ ನಮಃ ಓಂ, ಲಕ್ಷ್ಮಿಯೇ ನಮಃ ಓಂ, ನಿತ್ಯಪುಷ್ಪಾಯೇ ನಮಃ ಓಂ, ವಿಭವರ್ಯೇ ನಮಃ ಓಂ, ಆದಿತ್ಯೇ ನಮಃ ಓಂ, ದೀಪ್ತ್ಯೇ ನಮಃ ಓಂ, ದೀಪ್ತಾಯೇ ನಮಃ ಓಂ, ರಾಮಾಯೇ ನಮಃ ಓಂ, ಚಂದ್ರಾಯೇ ನಮಃ ಓಂ, ಚಂದ್ರ ಸಹೋದರಾಯೇ ನಮಃ ಓಂ, ಚತುರ್ಭುಜಾಯೇ ನಮಃ ಓಂ, ಚಂದ್ರರೂಪಾಯೇ ನಮಃ ಓಂ, ಇಂದಿರಾಯೇ ನಮಃ. ಈ ರೀತಿಯಾಗಿ ನಾನು ಎಲ್ಲ ಕುಂಕುಮಾರ್ಚನೆ ಮಾಡಿದ ನಂತರ ಕುಂಕುಮಕ್ಕೆ ಕರೆದು ಬಂದಿದ್ದವರೆಲ್ಲನೂ ಒಬ್ಬೊಬ್ಬರಾಗೇ ಬಂದರು. ಕೆಲವೊಬ್ರದ್ದು ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ. ಮಗಳು ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿರೋದ್ರಿಂದನ ನನಗೆ ಸಪೋರ್ಟಿಗೆ ಯಾರೂ ಸಿಗಲಿಲ್ಲ. ನಾನು ಓನ್ಲಿ ಮೊಬೈಲಲ್ಲೇ ವಿಡಿಯೋ ಮಾಡೋದ್ರಿಂದನ ನನಗೊಬ್ಬರು ಸಪೋರ್ಟ್ ಬೇಕಾಗುತ್ತೆ ಈ ಥರ ಏನಾದರೂ ಮಾಡಬೇಕಾದ್ರೆ. ಹಾಗಾಗಿ ನಾನು ಕೆಲವೊಂದು ಬಂದವ್ರದ್ದು ವೀಡಿಯೋಗಳು ಸ್ಕಿಪ್ ಆಗಿದೆ. ನನಗೆ ಎಷ್ಟು
ಜನ ವಿಡಿಯೋ ಮಾಡೋಕ್ಕೆ ಸಿಕ್ತು ಅಷ್ಟು ಜನದ್ದು ಮಾತ್ರ ನಾನು ಇಲ್ಲಿ ವಿಡಿಯೋನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ಬಂದ ಹೆಣ್ಮಕ್ಳಿಗೆಲ್ಲ ನನ್ನ ಕೈಲಾದಂಥ ಒಂದು ಉಡುಗೊರೆಗಳನ್ನ ಕೊಟ್ಟು ಅವ್ರಿಗೆ ಕುಂಕುಮ ಎಲ್ಲ ಕೊಟ್ಟು ಉಡಿ ಕೊಟ್ಟು ಯಾರು ಹಬ್ಬ ಮಾಡಲ್ವೋ ಅವ್ರಿಗೆಲ್ಲ ಪ್ರಸಾದನ ಊಟಕ್ಕೆ ಬಡಿಸಿ ನಾನು ಅವ್ರಿಗೆ ಪ್ರತಿ ವರ್ಷವೂ ಕಳಿಸ್ತೀನಿ. ಹಾಗೆ ಈ ವರ್ಷವೂ ಕೂಡ ಮಾಡಿದೆ. ನಾನು ಕರೆದಂಥ ಎಲ್ಲ ಮುತ್ತೈದೆಯರೂ ಕೂಡ ಪ್ರತಿಯೊಬ್ಬರೂ ಬಂದು ನಾನು ಉಡಿ ಏನು ಇಟ್ಟಿರ್ತೀನೋ ಇಷ್ಟು ಜನಕ್ಕೆ ಅಂತ ಪ್ರತಿಯೊಂದು ಉಡಿನೂ ಕೂಡ ಎಲ್ರಿಗೂ ಕೊಡ್ತೀನಿ. ನನಗೆ ತುಂಬ ಸಮಾಧಾನ ಆಗುತ್ತೆ. ಈ ರೀತಿ ನಾನು ಎಲ್ಲ ಪೂಜೆ ಮುಗಿದ ನಂತರ ನಾನು ರಾತ್ರಿ ಟೈಮ್ಗೆ 9-9:30 ಆದಮೇಲೆ ಒಂದು ಸ್ವಲ್ಪನ ನಾನು ಕಳಸನ ಅಲ್ಲಾಡಿಸಿ ಲೂಸ್ ಮಾಡಿ ತಲೆ ಮೇಲಿನೊಂದು ಹೂವು ಎದೆ ಭಾಗದಲ್ಲೊಂದು ಹೂವು ತೆಗೆದು ಬಲಭಾಗಕ್ಕಿಟ್ಟು ನಾನು ಪೂಜೆಯನ್ನು ಮುಗಿಸ್ತೀನಿ. ನೆಕ್ಸ್ಟು ಆ ದೀಪ ಅದು ಎಲ್ಲ ಯಾವಾಗಾದರೂ ಆರ್ಬೋದು. ಹಾಗೆ ನಾನು ಮಾಡಿರೋ ಅಂತಹ ವಿಡಿಯೋ ವರಮಹಾಲಕ್ಷ್ಮಿದು ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.